ನನ್ನ ಮಗಳು ಸುಮಾರು ಕಲಿಸಿದ್ದು ನನಗೆ. ಅಂದರೆ ಮಾತು ಕೇಳದೆ ನಾವು ಏನು ಹೇಳ್ತೇವೋ ಅದು ಮಾಡೋದಿಲ್ಲ, ನಾವು ಏನು ಮಾಡ್ತೇವೋ ಅದ್ರ ಮಕ್ಕಳು ಮಾಡ್ತೇವೆ. ನಾನು ಸ್ಪೀಡೋಮೀಟ್ರ್ ನೋಡ್ತೇನೆ, ಅವರು 90 ಕಿಲೋಮೀಟ್ರ್ ಗಾಡಿಗೂ. ನನಗೇನು ಅವ್ರು ಕೂತಲ್ಲ, ಇವ್ರು ಮತ್ತೆ ಹೆಂಗೆ ಓಡಿಸ್ಬಿಟ್ರು, ಮೈ ಗುಡ್ನೆಸ್. ಅದು ಸಪಾಟ ರಸ್ತೆ ಇತ್ತು ಕೊಡಿ, ಅವ್ರು ಚಾಂದ್ರಾಣಿವರೆಗೆ ಓಡಿಸ್ಕೊಂಡ್ಬಂದ್ರು. ಬಪ್ಪ ಸಾಕು ಈ ನಾಟಕ. ನನ್ನ ಹೆಂಡತಿ ನನ್ನ ಕ್ಲಾಸ್ಮೇಟು, ನಾನು ಅವಳು 1ನೇ ಕ್ಲಾಸಿಂದ ಕ್ಲಾಸ್ಮೇಟ್. ಜಗದಾಗ ಯಾವಾಗ ನೆರಳು ಬೆಳಕಿನಂಗ ಹಗಲಿರುಳು ಇದ್ದಾವ, ಹಗಲಿರುಳು ಇದ್ದಾವ. ಅದನ್ನು ನಾನು ತಂದೆ ಆದಮೇಲೆ ನನ್ನ ಮಗಳು ಸುಮಾರು ಕಲಿಸಿದ್ದು ನನಗೆ. ಅಂದರೆ ಮಾತು ಕೇಳದೆ ನಾವು ಏನು ಹೇಳ್ತೇವೋ ಅದು ಮಾಡೋದಿಲ್ಲ, ನಾವು ಏನು ಮಾಡ್ತೇವೋ ಅದ್ರ ಮಕ್ಕಳು ಮಾಡ್ತಾರೆ. ಕರೆಕ್ಟ್. ನಾವು ಇದು ಮಾಡುವಂತ ಹೇಳಿದ್ದನ್ನು ಅದನ್ನು ಮಾಡುವ ಒಂದು ನೈಸರ್ಗಿಕವಾದ ಇನ್ಕ್ಲಿನೇಷನ್ ಮಕ್ಕಳಿಗೆ ಇರೋದಿಲ್ಲ. ನಾವು ಏನು ಮಾಡ್ತೇವೋ ಅದನ್ನು ಅವರು ಅನುಸರಿಸ್ತಾರೆ, ಅದನ್ನು ಖಂಡಿತವಾಗಿ ಅದನ್ನು ಹಾಗಾಗಿ ಇದನ್ನೆಲ್ಲ ನಾನು ಅಪ್ಪ ಅಂತ ಅನಿಸ್ಕೊಂಡ ಮೇಲೆ ಮತ್ತೆ ನಾನು ಕಲಿತೆ. ನನ್ನ ಅಪ್ಪ ಆದಮೇಲೆ ಅಫ್ಕೋರ್ಸ್ ನಾನು ಸುಧಾನ್ನ ಮದುವೆ ಆದದ್ದು ನಾನು 25ನೇ ವಯಸ್ಸಿಗೇನೆ. ಸ್ವಲ್ಪ ಆವಾಗ ನನ್ನ ತಂಗಿದ್ದು ಮದುವೆನಿಕೆ ಆಗಿತ್ತು. ಹಾಗೆ ನಮ್ಮದನ್ನು ಇಬ್ಬರದ್ದನ್ನು ಒಟ್ಟಿಗೆ ಮದುವೆ ಮಾಡುವ ಅಂತೇಳಿ ನನ್ನ ತಂಗಿದ್ದು ನಂದು ಇಬ್ಬರದ್ದು ಒಂದೇ ದಿನ ಮದುವೆ. ನಾನು ಅದೇ ಮುಗಿಸ್ಕೊಂಡು ಪುಣಾಕ್ಕೆ ಹೋದೆ. ಆವಾಗ ಪುಣಾಕ್ಕೆ ಆದಲೇ ಸ್ವಲ್ಪ ಬಿಟ್ಟೆ. ಪುಣಾದಲ್ಲಿ ನಾನು ನೌಕರಿ ಹುಡುಕಿದೆ. ಅಲ್ಲಿ ನಾನು ನನ್ನ ಫ್ರೆಂಡು ಇಬ್ಬರು ಹೋದು. ಆವಾಗ ನಾನು ಡಿಸ್ಕ್ಲೋಸ್ ಮಾಡ್ಬೋದು, 3,300 ರೂಪಾಯಿ ನನ್ನ ಸಂಬಳ. ಆವಾಗ 3,300 ಅದು ದೊಡ್ಡದು. ಮೋಸ್ಟ್ಲಿ ನನಗೆ ಭಯಂಕರ ದೊಡ್ಡ ಸಂಬಳ. ಯಾಕೆಂದ್ರೆ ಚೆನ್ನೈನಲ್ಲಿ ಕೊಡ್ತಾ ಇದ್ದಿದ್ದು ಆವಾಗ 2,600 ರೂಪಾಯಿ. ಆ 700 ರೂಪಾಯಿ ಡಿಫರೆನ್ಸ್ ಇದೆಯಲ್ಲ, ಇಲ್ಲಿ 2,600 ರೂಪಾಯಿ. ಯೂಶ್ವಲಿ ನಮ್ಗೆ ಏನಂತ ಕೇಳಿದ್ರೆ, ನಾವು NTTF ಮಾಡಿದವರಿಗೆ ನಮಗೆ ಫಾರಿನಿಗೆ ಹೋಗುವ ಅವಕಾಶಗಳು ಜಾಸ್ತಿ. ಯಾಕೆಂದರೆ ಡಿಮಾಂಡ್ಗಳು ಇದ್ದಾವೆ. ನಮ್ಮ ಇದರಲ್ಲಿ ತಂತ್ರಜ್ಞಾನದಲ್ಲಿ ನಾವು ಮಾಡುವ ತಂತ್ರಜ್ಞಾನದಲ್ಲಿ ಅದು ನೀವು ಏನೇ ತಗೊಳ್ಳಿ, ನಮ್ಮ ಸಪೋಸ್ ಈ ಕ್ಯಾಮರಾನೇ ಅಥವಾ ಈ ಕ್ಯಾಮರಾ ಸ್ಟ್ಯಾಂಡನ್ನೇ, ಇದನ್ನು ಮಾಡುವ ತಂತ್ರಜ್ಞಾನ ಏನು ಎನ್ನುವುದು ನಮ್ಮ ತಂತ್ರಜ್ಞಾನದಿಂದ ನಾವು ಇದನ್ನು ಮಾಡ್ತೇವೆ. ಈ ಒಂದನ್ನು ಈಗ ಸಪೋಸ್ ಅದಕ್ಕೆ ಬೇಕಾದ ಮೋಲ್ಡನ್ನು ಅಥವಾ ಒಂದು ಕಾರ್ನ ಬಾನೆಟನ್ನು, ನೀವು ಸ್ಟೇರಿಂಗನ್ನು ಏನೇ ಅಂದು ಅದನ್ನು ಮಾಡುವಂತಹ ಉಪಕರಣಗಳನ್ನು ನಾವು ಮಾಡ್ತೇವೆ. ಹಾಗಾಗಿ ಈಗ ಮಾಡುವ ಒಂದು ತಂತ್ರಜ್ಞಾನವನ್ನು ನಾವು ಬಳಸ್ಕೊಂಡು ಯಾವುದೇ ವಿಭಾಗಕ್ಕೂ ನಾವು ಹೋಗಬಹುದು. ಇದು ನಮ್ಮ ಬೇಸಿಕ್ ಇಂಗ್ರೀಡಿಯೆಂಟು. ಗೊತ್ತಾಯ್ತು. ಹಾಗಾಗಿ ಇದು ಎಲ್ಲ ಕಡೆಗೂ ಬಳಕೆ ಆಗುವಂಥ ಒಂದು ತಂತ್ರಜ್ಞಾನ. ಹಾಗಾಗಿ ನಮ್ಗೆ ಎಲ್ಲ ಕಡೆಗೂ ಡಿಮಾಂಡ್ ಇದೆ ಅಂತೇಳಿ ನಾವು ಹಾಗೆ ಫಾರಿನ್ ಹೋಗೋ ಚಾನ್ಸಸ್ಗಳು ಜಾಸ್ತಿ ಇದೆ. ಫಾರಿನ್ ಹೋಗೋ ಚಾನ್ಸಸ್ಗಳು ಚೆನ್ನೈನಲ್ಲಿದ್ದರೆ ಜಾಸ್ತಿ, ಸಂಬಳ ಕಡಿಮೆ. ಆದರೆ ಅಲ್ಲಿಂದ ನಿಮಗೆ ಹಾಂಗ್ಕಾಂಗು, ಸಿಂಗಾಪುರು, ಮಲೇಷ್ಯಾ ಇಲ್ಲಿಂದ ಎಲ್ಲ ಕಾಲ್ಗಳು, ಯಾಕೆಂದ್ರೆ ಅಲ್ಲಿ ಏಜೆಂಟ್ಗಳು ಇಲ್ಲಿ ಇರ್ತಾ ಇದ್ರು. ಇಲ್ಲಿದ್ದರೆ ಪುಣಾದಲ್ಲಿದ್ದರೆ ಅಲ್ಲಿ ಯಾರೂ ಇಲ್ಲ, ಆದರೆ ಬಾಂಬೆದಲ್ಲಿದ್ದಾರೆ. ಬಾಂಬೆದಲ್ಲಿದ್ದರೆ ನಿಮಗೆ ಅಲ್ಲಿ ಕುವೈಟ್, ದುಬೈ, ಒಮಾನ್, ಮಸ್ಕತ್, ಈ ಮಿಡ್ಲ್ ಈಸ್ಟ್ಗೆ ಹೋಗುವಂತಹ ಒಂದು ಅವಕಾಶ ಇಲ್ಲಿ ಜಾಸ್ತಿ. ಆದರೆ ಬಾಂಬೆಗೆ ಹೋಗ್ಬೇಕು ನೀವು. ನಾನು ಪುಣಾದ ಸೆಲೆಕ್ಟ್ ಮಾಡ್ಕೊಂಡು, ಯಾಕೆಂದ್ರೆ ನಂಗೆ ಸಂಗೀತ ಮತ್ತು ನನಗೆ ಇಲ್ಲೇ ಇರಬೇಕು. ಆವಾಗ ನನಗೆ ಐಡಿಯಾ ಇದ್ದಿದ್ದು ಇಷ್ಟೇ, ನನಗೆ ಇಲ್ಲೇ ಇರಬೇಕು, ಸಂಗೀತವನ್ನು ಏನಾದ್ರು ಮಾಡಿ ಮುಂದೆ ಅದೇನಾದ್ರು ಮಾಡಿ ನಂಗೆ ಕಲಿಬೇಕು. ಯಾಕಂದರೆ ಸಂಗೀತದ ಕಾಶಿ ಅಂತೇಳಿ ಪುಣೆ ಹಾಗೂ ನಮ್ಮ ಧಾರವಾಡ, ಹೌದು, ಇದು ಎರಡು ಬಹಳ ದೊಡ್ಡ ಕ್ಷೇತ್ರಗಳು. ಧಾರವಾಡದಲ್ಲಿ ನಮಗೆ ಬೇಕಾದದ್ದು ಅಷ್ಟಿಲ್ಲ. ಧಾರವಾಡದಲ್ಲಿ NTTF ಇತ್ತು, ಆದರೆ ನಮಗೆ ಬೇಕಾದಷ್ಟು ಇದಿರಲಿಲ್ಲ. ಹಾಗಾಗಿ ನಾನು ಪುಣೆ ಆಯ್ಕೆ ಮಾಡಿಕೊಂಡೆ. ಪುಣೆಗೆ ಹೋದೆ, ಕೆಲಸ ಮಾಡ್ಕೊಂಡು ಏನಾದ್ರು ಕಲಿಬೇಕು ಹೇಳಿ. ಆದರೆ ನಮ್ಮ ಈ ಔದ್ಯೋಗೀಕರಣ ಅಥವಾ ಇಂಡಸ್ಟ್ರಿಯಲೈಸೇಷನ್ ಏನು ವ್ಯವಸ್ಥೆ ಇದೆ ಅದು ನನ್ನನ್ನು ಪೂರ್ಣವಾಗಿ ತಗೊಂಡು ನನಗೆ ಸಮಯ ಬಿಡಲೇ ಇಲ್ಲ. ಅಂದರೆ ಅಥವಾ ನನಗೆ ಸಲುವಾಗಿ ನನಗೆ ಸಮಯ ಮಾಡ್ಕೊಳ್ಳಿಕ್ಕೆ ಅವಕಾಶನೇ ಆಗಲಿಲ್ಲ. ನಾನು 8 ಗಂಟೆಗೆ ಹೋದರೆ ಸಂಜೆ 8 ಗಂಟೆವರೆಗೆ ಕೆಲಸನೇ. ಹಾಗೆ ಎಂಜಾಯ್ ಮಾಡ್ತಾಯಿದ್ದೆ, ಕೆಲಸ ಮಾಡೋದು ಎಂಜಾಯ್ ಮಾಡ್ತಾಯಿದ್ದೆ. ನನಗೆ ಜವಾಬ್ದಾರಿಗಳು ಹೆಚ್ಚಾದವು.
ನನಗೆ ಪ್ರಮೋಷನ್ಗಳು ಬಂದವು, ನನ್ನ ಉದ್ಯೋಗದಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇತ್ತು. ಇದೆಲ್ಲ ಒಂದು ಇಷ್ಟು ಕಡೆಗೆ ಭಾಳ ಖುಷಿ ಕೊಡ್ತಾ ಇತ್ತು ನನಗೆ. ಆದರೆ ಸಂಗೀತ ಆಗಲಿಲ್ಲ. ಪುಣೆಗೆ ಹೋದದ್ದು ಹೌದು, ಗಂಗೆಗೆ ಹೋದೆ, ಗಂಗೆ ಸ್ನಾನ ಮಾಡಲಿಲ್ಲ, ಆ ಥರ ಪರಿಸ್ಥಿತಿ ನನಗಾಯ್ತು. ಕಾಶಿಗೆ ಹೋಗಿ ಗಂಗೆ ಸ್ನಾನ ಮಾಡಿದಂಥ ಪರಿಸ್ಥಿತಿ ಆಗಲಿಲ್ಲ. ಅದು ಭೀಮಸೇನ್ ಜೋಶಿಯವ್ರ ಮನೆಗೆ ಒಂದು ಹೋಗೋ ಅವಕಾಶ ಒಂದಾಗಿತ್ತು ಒಂದ್ಸಲ. ಅದು ನನ್ನ ಪುಣ್ಯ. ಅಣ್ಣ ಕರ್ಕೊಂಡು ಹೋಗಿದ್ದ, ಅಣ್ಣ ಪ್ರೋಗ್ರಾಮಿಗೆ ಬಂದಿದ್ದ. ಅದೇ ಟೈಮಲ್ಲಿ ನನ್ನ ತಂದೆಯವ್ರು ನನ್ನ ಜೊತೆಗಿದ್ರು ಅಲ್ಲಿ. ಆವಾಗ ತಂದೆಯವ್ರು ಹೇಳೋದು, ಅಣ್ಣ ಆಗ ದೊಡ್ಡ ಕಲಾವಿದ, ಆಲ್ ಓವರ್ ಇಂಡಿಯಾ ಅಣ್ಣ ಪೀಕ್ ಕಲಾವಿದ. ಅವನು ಬಂದಾಗ ಅಣ್ಣ ತಂದೆ ಹೇಳೋದು, ನೋಡು ಅಣ್ಣನ ಕರ್ಕೊಂಬೊಪ್ಪಲು ಹೋಗವು ನೀನು, ಹಾಂ ದೊಡ್ಡ ಕಲಾವಿದ, ನೀನು ಬಸ್ನಲ್ಲಿ ಹೋಗಿ, ಆಗ ನನ್ನ ಹತ್ರ ಗಾಡಿ ಇಲ್ಲ, ನೀನು ಬಸ್ನಲ್ಲಿ ಹೋಗಿ ಎಲ್ಲ ಕರ್ಕೊಂಬರೋಣ. ಅವ್ನು ಸರಿಯಾಗಿ ಕಾರೋ ರಿಕ್ಷಾನು ಮಾಡ್ಕೊಂಡು ಅವ್ನು ಕರ್ಕೊಬ, ಜನರಲ್ಲಿ ಅವಾಗ ಗೌರವ ಇದ್ದವ. ನೀನು ನನಗೆ ಅಷ್ಟು ದೊಡ್ಡ ಯೋಗ್ಯತೆ ಇಲ್ಲ ಅವಾಗ. ಆದರೆ ನನಗೆ ಅಣ್ಣನ ಮನೆ ಬಂದಿದ್ದ ಅಣ್ಣ. ಅಫ್ಕೋರ್ಸ್ ಅಣ್ಣಗೆ ಅದು ಯಾವುದೂ ಅಪೇಕ್ಷೆ ಇರಲಿಲ್ಲ. ಬಟ್ ತಂದೆಯವರಿಗೆ ಅಂದರೆ ಒಂದು ಕಲಾವಿದರನ್ನ ಹೇಗೆ ನೋಡ್ಕೋಬೇಕು ಅಂತ ಹೇಳಿ ಅವ್ರಿಗೆ ಮೊದಲಿಂದನೂ ಗೊತ್ತಿತ್ತು. ಆ ಕಲೆ ಹಾಗೂ ಆ ಕಲೆ ಕೊಡುವ ಗೌರವ ಅದು. ನೀ ಅಂತಾರಲ್ಲ ಅದ ಕಡೆ ಆ ರಿಕ್ಷಾ ಮಾಡ್ಕೊಂಡು ಹೋದೆ. ನಾನು ಹೋಗಿದ್ದು ಬಸ್ನಲ್ಲಿ, ಬರುವಾಗ ರಿಕ್ಷಾ ಮಾಡ್ಕೊಂಡ್ ಬಂದೆ. ನನಗೂ ನಾ ಒಬ್ಬನೇ ಆಗಿದ್ರೆ ಬಸ್ನಲ್ಲಿ ಹೋಗಿ ಬರ್ತಿದ್ದೆ. ಅಣ್ಣ ಕರ್ಕೊಂಡ್ ಬರ್ಕೊಂಡು ರಿಕ್ಷಾ ಮಾಡ್ಕೊಂಡ್ ಬಂದೆ. ಅಣ್ಣನ ಕರ್ಕೊಂಬಿದ್ದ ಅಣ್ಣ. ನಾನು ಆಮೇಲೆ ಭೀಮಸೇನ್ ಜೋಶಿಯವ್ರ ಮನೆಗೆ ಹೋದ್ವಿ. ಅಲ್ಲಿ ಅವರ ಆಶೀರ್ವಾದ ತಗೊಳ್ಬೇಕು ಅಂತ ಹೇಳ್ದೆ. ನಾನು ಕರ್ಕೊಂಡು ಹೋಗಿದ್ದೆ. ಅದನ್ನು ನನ್ನ ಆಯುಷ್ಯದಲ್ಲಿ ಅದು ಭೀಮಸೇನ್ ಜೋಶಿಯವರ ಕಾಲ್ಮೊಟ್ಟು ನಮಸ್ಕಾರ ಮಾಡುವ ಒಂದು ಸೌಭಾಗ್ಯ ನನಗೊಂದು ಸಿಕ್ಕಿತ್ತು. ಹೋಗಿ ಬಂದಿದ್ವಿ. ಅಫ್ಕೋರ್ಸ್ ಸವಾಯಿ ಗಂಧರ್ವ ಎಲ್ಲ ಆಗ್ತಾ ಇತ್ತು, ಅದನ್ನ ನಾವು ಕೇಳೋದಕ್ಕೆ ಹೋಗ್ತಾ ಇದ್ವಿ. ಸವಾಯಿ ಗಂಧರ್ವ ಪ್ರೋಗ್ರಾಮಿಗೆ ನಾನು ಸುಧಾ ಸುಮಾರು ಸಲ ಹೋಗ್ತಾ ಇದ್ವಿ. ಅಲ್ಲಿ ಅಹೋರಾತ್ರಿ ನಡೀತಿತ್ತು, ಕಂಪ್ಲೀಟ್ ನೈಟ್, ಓವರ್ ನೈಟ್. ಭಾಳಷ್ಟು ಕಲಾವಿದರು ಕೇಳ್ಬೋದು, ನೀವು ಪ್ರತ್ಯಕ್ಷವಾಗಿ ಅವರನ್ನು ಕೇಳ್ಬೋದು ಅಂತ ಒಂದು ಸೌಭಾಗ್ಯ ಅದು. ಅವಾಗ ಸಂಗೀತವನ್ನು ಕೇಳದೆ ಅನುಭವಿಸದೆ, ಆದರೆ ಸಂಗೀತನ ಮಾಡಲಿಲ್ಲ. ಸಂಗೀತ ನನಗೆ ಅಲ್ಲೂ ಒಲಿಲಿಲ್ಲ ಅಂತೇಳಿ ನಾನು ಅಂದ್ಕೊಂಡೆ ಅವಾಗ. ಆದರೆ ನನಗೆ ಅಷ್ಟು ಅಂತ ಕಾನ್ಷಿಯಸ್ ಆಗಿ ಅಷ್ಟು ಕಾಡ್ತಾ ಇರಲಿಲ್ಲ. ಯಾಕೆಂದರೆ ನನ್ನ ಪ್ರೊಫೆಷನಲ್ಲಿ ನಾನು ನನಗೆ ಮೇಲೆ ಹೋಗ್ತಾ ಇದ್ದೆ. ನನಗೆ ಅಂದರೆ ಸಂಬಳ ಚೆನ್ನಾಗಿ ಸಿಗ್ತಾ ಇತ್ತು, ಪದವಿ ಚೆನ್ನಾಗಿ ಸಿಗ್ತಾ ಇತ್ತು, ಯೌವನದಲ್ಲಿ ಬೇಕಾದದ್ದು ಮಾನ ಧನ ಹಾಗೂ ಇದು ನನಗೆ ಸಿಗ್ತಾ ಇತ್ತು. ಹಾಗಾಗಿ ಆದರೆ ಈ ನನ್ನ ಒಂಥರ ಮೌಢ್ಯ ಇರ್ಬೋದು ಅದು ನನಗೆ. ಆದರೆ ಸಂಗೀತದ ಅಭಾವ ನನಗೆ ಕೊರತೆ ಅಷ್ಟು ಕಾಣಲಿಲ್ಲ. ನನಗೆ ಕಂಪ್ನಿ ಗಾಡಿನೂ ಸಿಗ್ತಾ ಇತ್ತು. ಕಂಪ್ನಿ ಗಾಡಿ ತಗೊಂಡಿದ್ದೆ. ಆ ಗಾಡಿ ತಗೊಂಡು ತಂದೆಯವ್ರಿಗೆ ತೋರಿಸ್ಲಿಕ್ಕೆ ಮನೆಗೆ ಡ್ರೈವ್ ಮಾಡ್ಕೊಂಬಂದಿದ್ದೆ ಪುಣಾದಿಂದ. ಅವ್ರು ನನ್ನ ಗಾಡಿ ಓಡಿಸಿದ್ರು. ನಾನು ಇಡಗುಂಜಿ ಇಲ್ಲಿ. ಆವಾಗ ಅವರಿಗೆ 76-77 ವರ್ಷ, 78 ವರ್ಷ ಅವರಿಗೆ. ಅವ್ರು ತೀರ್ಕೊಂಡಾಗ 79, ಒಂದು ವರ್ಷ ಮೊದಲು. ನಾನು ಕಾರ್ ತಗೊಂಬಂದಾಗ ಮಾರುತಿ 800. ಆವಾಗ ಅದು ನನಗೆ ಕಂಪ್ನಿಯವರು ಕೊಟ್ಟಾಗ ನಾನು ಗಾಡಿ ತಗೊಂಡಿದ್ದೆ. ಅವರು ಇಲ್ಲಿಂದ ನಾನು ಇಡಗುಂಜಿ ಬಪ್ಪನ ಕರ್ಕೊಂಡು ಇಡಗುಂಜಿಗೆ ಹೋಗಿ ಬರಬೇಕು. ಅವರು ನನ್ನ ಜೊತೆ ಬಂದರು. ಅವ್ರಿಗೆ ನೋಡಿ ಬಹುಶಃ ಹೆಮ್ಮೆ ಅನಿಸಿರ್ಬೇಕು. ಅವರು ಗಾಡಿ ಎಲ್ಲ ಚಲೋ ಇದ್ದ ಇದು, ಆದರೂ ಅಂಬಾಸಿಡರ್ ಹಂಗಲ್ಲ ಇಲ್ಲಿಯ ಅಷ್ಟು ಗಟ್ಟಿ ಇಲ್ಲಿ ಹೇಳಿ ಮಾರುತಿ 800. ಸೊ ಅವರು ಅಫ್ಕೋರ್ಸ್ ಕಾರ್ ಓಡಿಸಿದವರು. ಅವರು ನನಗೂ ಗಾಡಿ ಓಡಿಸೋದು ನಾವು ಹೇಳ್ಕೊಂಡು ಕಾರ್ನ ಹತ್ತಕ್ಕರೆ ಹೇಳಿದ್ವಿ. ನನಗೆ ಗಾಡಿ ಕಾರು ಓಡಿಸ್ ಹಿಂಗೆ ಬರಕರ ಕೊಡ್ತೇನೆ ನಾನು ಗಾಡಿಯ ಹೋಗಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರಕ. ನನಗೆ ಅವ್ರಿಗೆ ನಾನು ಅವ್ರ ಗಾಡಿ ಓಡಿಸೋದು ಯಾವತ್ತೂ ನೋಡಲೇ ಇಲ್ಲ. ಅವ್ರು ಇಷ್ಟು ಗಾಡಿ ಓಡಿಸ್ತಾರೆ ಹೇಳುವ ಒಂದು ನನಗೂ ಅದು ಪರಿಚಯನೂ ಇಲ್ಲ. ಯಾಕಂದ್ರೆ ಅವ್ರು ಹೇಳಿಲ್ಲ ಯಾವಾಗಲೂ. ಮತ್ತೆ ನೀ ಹುಟ್ಟು ಮೊದಲೆಲ್ಲ ಕತೆ, ಮೊದಲಿನ ಕತೆ ಅದು. ಅವರ ಬಹುಶಃ ಎಷ್ಟನೇ ಅವತಾರ ಅದು ಗೊತ್ತಿಲ್ಲ. ಹಾಗಾಗಿ ನಾನು ರಾಮತೀರ್ಥ ಬಂದು ಕೂಡ ಗಾಡಿ ಕೊಟ್ಟೆ. ರಾಮತೀರ್ಥ ಮೇಲೆ ಘಟ್ಟ ಹತ್ತ ಮೇಲೆ ಗಾಡಿ. ಅವರು ಗಾಡಿ ಓಡಿಸಿದ್ರು ನೋಡು, ಎಷ್ಟು ಹೋಗ್ತು ನೋಡು, 90 ಕಿಲೋಮೀಟರ್ವರೆಗೆ ಓಡಿಸಿದ್ರು ಅವಾಗ. ಅದು ಅವಾಗ 90 ಕಿಲೋಮೀಟರ್ ಚಾಂದ್ರಾಣಿ ಇರಲಿಲ್ಲ. ನಾನು ಸ್ಪೀಡೋಮೀಟರ್ ನೋಡ್ತೇನೆ, ಅವರು 90 ಕಿಲೋಮೀಟರ್ ಗಾಡಿ. ನನಗೇನು ಅವ್ರು ಕೂತಲ್ಲ, ಇವ್ರು ಮತ್ತೆ ಹೆಂಗೆ ಓಡಿಸ್ಬಿಟ್ರು. ಮೈ ಗುಡ್ನೆಸ್. ಅದು ಸಪಾಟ್ ರಸ್ತೆ ಇತ್ತು ಕೊಡಿ. ಅವ್ರು ಚಾಂದ್ರಾಣಿವರೆಗೆ ಓಡಿಸ್ಕೊಂಬಂದ್ರು. ಬಪ್ಪ ಸಾಕು ನಾಟಕ ಗಾಡಿ.
ಅಂದರೆ ಆ ವಯಸ್ಸಿನಲ್ಲೂ ಅವರಿಗೆ ಒಳ್ಳೆ ಗ್ರಿಪ್ ಇತ್ತು. ನನಗೆ ಇದರಿಂದ ಏನಾದ್ರು ಗಾಡಿ ಬಂದರೆ ನನಗೆ ಹೆದರಿಕೆ, ನಾ ಜೀವದಲ್ಲಿ ಕೈಯಲ್ಲಿ ಹಿಡ್ಕೊ ಕೂತ್ಕೊಂಡಿದ್ದೇನೆ. ಬಟ್ ಅವ್ರೇನಿಲ್ಲ, ಆರಾಮಾಗಿ ಲೀಲಾ ಜಾಲವಾಗಿ ಓಡಿಸ್ಕೊಂಡ್ಬಂದ್ರು ಗಾಡಿಯ. ಹಾಗೆ ಹಬ್ಬ ಅನ್ನಿಸ್ತಾ ಅವಾಗ. ಅಂದರೆ ಒಂದು ವ್ಯಕ್ತಿತ್ವದ ಇನ್ನೊಂದು ಮಜಲು, ನನ್ನ ತಂದೆಯ ಇನ್ನೊಂದು ಮಜಲು ನನ್ನ ಪರಿಚಯ ನನಗೆ ಆವತ್ತು ಆಯಿತು. ಡ್ರೈವರ್ ಬಪ್ಪನ ಆವತ್ತು ಒಂದಿನ ನೋಡ್ದಂಗೆ ಅನಿಸ್ತು. ಅವರಿಗೆ ಕಾರು ಅಷ್ಟೇ ಇಷ್ಟ ಆಯಿತೋ ಇಲ್ವೋ ಗೊತ್ತಿಲ್ಲ, ಇಷ್ಟೇ ಆಗಿರ್ಲಿಕ್ಕಿಲ್ಲ. ಬಟ್ ಅವರಿಗೇನೋ ಒಂದು ಗಾಡಿ ಓಡಿಸೋದು ಹೇಳುವಂತಹ ಒಂದು ಸಮಾಧಾನ, ಏನೋ ಒಂದು ಸಮಾಧಾನ. ಇವಾಗಿನ ಮಾಡರ್ನ್ ಗಾಡಿ, ಆವಾಗಿಲ್ಲ ಮಾಡರ್ನ್ ಗಾಡಿ ಅಂತೇಳಿ ಅನಿಸುತ್ತೇನೋ. ಹಾಗಾಗಿ ನನ್ನ ಮಟ್ಟಿಗೆ ಒಂದು ಸಮಾಧಾನ ಅಂದರೆ ಅವಾಗ ನನ್ನ ದುಡಿಮೆಯಲ್ಲಿ ನನ್ನ ತಂದೆ ಒಂದ್ಸಲ ಕಾರ್ನಲ್ಲಿ ಕೂರಿಸ್ಕೊಂಡಲ್ಲ ಅಂತ ಒಂದು ಸಮಾಧಾನ ನನಗೆ ಏನೋ ಒಂದು ಯಾವುದೊಂದು ಹೃದಯದ ಮೂಲದಲ್ಲಿ ಏನೋ ಒಂದು ಸಮಾಧಾನ ಸಿಕ್ಕದಂಗೆ ಅನಿಸ್ತಾ ಇತ್ತು ಯಾವಾಗಲೂ ಒಂದ್ಸಲ. ನನ್ನನ್ನು ಕಲಿಸಿ ಓದಿಸಿ ಎಲ್ಲ ಮಾಡಿದ್ಮೇಲೆ ನನ್ನೊಂದು ಕಾರ್ ನನಗೆ ತಗೊಂಡ ಮೇಲೆ ತಂದೆಯವ್ರನ್ನ ಕೂರಿಸ್ಕೊಂಡು ಕಾರು ಅವರಿಗೆ ಕೂರಿಸ್ಕೊಂಡು ಓಡಿಸಿದ ಅಥವಾ ದೇವಸ್ಥಾನಕ್ಕೆ ಹೋದ ಒಂದು ಯಾವುದೋ ಒಂದು ಅನುಭವ, ಒಂದು ಸಮಾಧಾನ. ಇದು ನಮ್ಮ ಆಪದ್ಧನ. ನಾವು ಇದನ್ನು ಕಾಯ್ದಿಟ್ಕೊಳ್ತೇವೆ. ಇದಷ್ಟೇ ಈ ಮೆಮೊರಿಗಳನ್ನು ಬಹುಶಃ ನನ್ನ ಜೀವಮಾನದಲ್ಲಿ ನಾನು ಕಾಯ್ದಿಟ್ಕೊಳ್ತೇನೆ. ಇದರ ವ್ಯಾಲ್ಯೂ ನನ್ನ ಮಗಳಿಗಿದೆಯೋ ಇಲ್ವೋ ಗೊತ್ತಿಲ್ಲ, ನನಗಿದೆ. ಆ ಜನ್ರೇಷನ್ಗೆ ಎಷ್ಟಿದೆಯೋ ಗೊತ್ತಿಲ್ಲ. ಆದರೆ ನನಗೆ ಅದರ ಆ ಒಂದು ಸಂಘರ್ಷ ಹಾಗೂ ಅದರ ಫಲಿತಾಂಶ, ಇದ್ರ ಮುಖೇನ ನನಗೆ ಇದಕ್ಕೆ ಸಮಾಧಾನ ಕೊಟ್ಟಿದೆ. ಹಾಗಾಗಿ ನಾನು ಅದು ನನಗೆ ಒಂದು ಆಪದ್ಧನ. ಇದು ಇಟ್ಕೊಂಡಿರ್ತೇನೆ ನನಗೆ. ಇದು ಮೆಮೊರಿ, ಈ ಮೆಮೊರಿಗಳು, ಈ ಒಂದು ನೆನಪುಗಳು ನನಗೆ ಕಡೆ ತನಕ ಉಳಿಯುವಂಥ ನೆನಪುಗಳು ತಂದೆಯವರದ್ದು. ಅವರಿಗೆ ಆರಾಮಿಲ್ಲ ಆಗಿತ್ತು ಪಾಪ. ಸುಧಾ ಬಹಳ ಪ್ರೀತಿ ಅವರಿಗೆ ನನ್ನ ಹೆಂಡತಿ. ನಿಮ್ಮ ಮದುವೆ ಹೇಗಾಯಿತು? ನಾನು ಮದುವೆದ್ದು ನನ್ನ ತಂಗಿ ಮದುವೆ ಒಟ್ಟಿಗೆ ಆಗಿದ್ದು. ನನ್ನ ತಂಗಿ ಕೆಲಸ ಸಿಕ್ಕಿದ ಮೇಲೆ ಅದಕ್ಕೂ ಮೊದಲು ನನ್ನ ಹೆಂಡತಿ ನನ್ನ ಕ್ಲಾಸ್ಮೇಟು. ನಾನು ಅವಳು 1ನೇ ಕ್ಲಾಸಿಂದ ಕ್ಲಾಸ್ಮೇಟು. ಹೌದಾ? ಒಂದೇ ಬೆಂಚು, ಏಕೋಪಾಧ್ಯಾಯ ಶಾಲೆ. ಹೆಣ್ಣು ಮಕ್ಕಳು ಈ ತುದಿಗೆ, ಅವರೊಂದು 3-4-5 ಜನ, ನಾವೊಂದು ಗಂಡು ಮಕ್ಕಳು ಈ ಕಡೆ ಇಷ್ಟೇ. ಆವಾಗೆಲ್ಲ ಮಾತಾಡೋದಿಲ್ಲ ಆಗಿತ್ತು. ಆದರೆ ಹೆಣ್ಮಕ್ಳ ಜೊತೆಲ್ಲ ನಾವು ಮಾತಾಡೋದಿಲ್ಲ ಆಗಿತ್ತು. ಆವಾಗ ನಮ್ಗೆ ಸಂಕೋಚ. ನಾವು ಗಂಡು ಮಕ್ಕಳು ಹೇಳುವಂಥದ್ದು ಇತ್ತು ಏನೋ ಗೊತ್ತಿಲ್ಲ. ಹೆಣ್ಮಕ್ಳ ಹತ್ರ ಎಲ್ಲ ಮಾತಾಡೋದಿಲ್ಲ ನಾವು ಆವಾಗ. ಹಾಗೆ PUC-ನಲ್ಲಿ ನಾನು ಸುಧಾ ಅವಾಗ ಮತ್ತೆ ಸಿಕ್ಕಿದ್ವಿ. ಆವಾಗ ಮಾತಾಡ್ತಿದ್ವಿ. ಆವಾಗ ಒಂಥರ ಫ್ರೆಂಡ್ಸ್ ಥರ, ಆವಾಗ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇದ್ವಿ. ಅವಾಗ ಬಹುಶಃ ನಾನು ನೌಕರಿ ಮಾಡ್ಲಿಕ್ಕೆ ಹೋದ್ಮೇಲೆ, ಮತ್ತೊಂದು 5 ವರ್ಷ ಬಿಟ್ಟು ನೌಕರಿ ಮಾಡಿ ಶುರು ಮಾಡಿದ್ಮೇಲೆ, ಒಂದೇ ನನ್ನ ಫ್ರೆಂಡ್ ಬಾಲು ಅಂತೇಳಿ ಅವ್ನು ಕೇಳ್ತಾರೆ, ಯಾರು ಗರ್ಲ್ ಫ್ರೆಂಡ್ ಇದ್ವ, ಮತ್ತೆ ಎಂಥದ್ದು ನಿಂದು ಬದುಕಿಯೋನು ನಿಂದು, ಮದುವೆಗೆ ಯಾಕೆ? ಮದುವೆಗೆ ಆಪದಿಲ್ಲ ನನಗೆ. ಈಗ ಅಣ್ಣ ದಿಕ್ಕಕ್ಕೆಲ್ಲ ಮಕ್ಕ ಆಗ್ತಲ್ಲ, ಅವೇ ಸಾಕು ನನಗೆ ಹೇಳಿ ಆ ಧೋರಣೆಯಲ್ಲಿದ್ದವ ನಾನು. ಕಡೆಗೆ ಹಿಂಗೆ ಮಾತಾಡ್ತಾ, ಅದು ಆ ಮಾತಿನಿಂದಾಗಿ ಮಾತಿನಿಂದ ಹಾಗೆ ಕೆಲವು ಸಲ ಹಿಂಗೆ ಕೇಳ್ತಾ ಹೋದಾಗ ನಾವು ಪ್ರಾಯದ ಕಾಲ ಹೀಗೆ ನಾನು ಅವನ ಭಾವಗೀತೆ ಕೇಳ್ತಾ ಇದ್ವಿ. ಅವಾಗ ಎಷ್ಟೋ ಸಲ ಭಾವಗೀತೆಗಳನ್ನು ಹಿಂಗೆ, ಅವನು ಭಾವಗೀತೆ ಭಕ್ತ ಬಾಲು. ಭಾವಗೀತೆ ಅವನು ಚಿತ್ರಗೀತೆ ಆಗೋದಿಲ್ಲ ಅವನಿಗೆ, ನಾವು ಭಾವಗೀತೆ. ನಾನು ಚಿತ್ರಗೀತೆ ಕೇಳಲಿಲ್ಲ ಯಾವತ್ತು. ಕೇಳ್ತಾ ಇದ್ದೆ ಅಂದರೆ ಕೇಳಿದ್ದು, ಕಿವಿಗೆ ಬಿದ್ದಿದ್ದನ್ನು ಕೇಳಿದ್ದನ್ನು ನೆನಪು ಕೆಲವಷ್ಟಿದೆ. ಬಟ್ ಚಿತ್ರಗೀತೆ ಅಷ್ಟು ಕೇಳಲಿ ನನಗೆ ಅಷ್ಟೊಂದು ಎಂಜಾಯ್ ಮಾಡಲಿಲ್ಲ ನಾನು. ಭಾವಗೀತೆ ನನಗೆ ಹಿಡಿಸ್ತಾ ಇತ್ತು, ಯಾಕೆಂದ್ರೆ ಆ ಭಾವನೆ ಮನಸ್ಸಿಗೆ ನಾಟ್ತಾ ಇತ್ತು ನಮಗೆ. ನಾನು ಅದು ಸ್ವಲ್ಪ ಭಾವನಾತ್ಮಕ ಜೀವಿ ಅಂತ ಹೇಳಬಹುದು. ನಿಮ್ಮ ಕ್ಯಾಟಗರಿಯಲ್ಲಿ ಏನಾದರೂ ಬಂದ್ರೆ, ಇಲ್ಲಾಂದ್ರೆ ಅದು ಇಲ್ಲ. ಆವಾಗ ಇಷ್ಟವಾದ ಭಾವಗೀತೆ ಯಾವುದು? ಯಾವ ಮೋಹನ ಮುರಳಿ ಕರೆಯಿತು, ಅಥವಾ ಆ ತೋರದಿ ಹಾ ತೋರಿದು ಬಂದೆವ್ವ ಎಂದು, ಈ ಥರದ್ದೆಲ್ಲ ಅಣ್ಣ ಇದು, ಅಥವಾ ತನುವು ನಿನ್ನದು ಮನವು ನಿನ್ನದು, ಯಾವ್ದಾರೊಂದು ಹಾಡ್ತೀರಾ? ಖಂಡಿತ. ನಾನು ನಕ್ಕೆ ನಾನು ನಾನು
ಇಲ್ಲದಿರಕ್ಕ ನಿನ್ನ ಅಳುವ ಹುಚ್ಚು ಹಳ್ಳದ ಕಳ್ಳ ಕುದುಲಾಗ ಸಿಕ್ಕೇನ ಕುದುರಾಗ ಸಿಕ್ಕೇನ ನಾನು ನಕ್ಕೇನ ನಾನು ನಕ್ಕೇನ ಜಗದಾಗ ಯಾವಾಗ ನೆರಳು ಬೆಳಕಿನಂಗ ಹಗಲಿರುಳು ಇದ್ದಾವ ಹಗಲಿರುಳು ಇದ್ದಾವ ಎದ್ದೇರ ಬಿದ್ದೇನ ಕತ್ತಲು ಬಿಸಿದೇನ ನಕ್ಕಾವ ಗೆದ್ದಾವ ನಕ್ಕಾವ ಗೆದ್ದಾವ ನಾನು ನಕ್ಕೇನ ಹುಸಿ ನಗುತ್ತಾ ಬಂದೇವ ನಸು ನಗುತ್ತಾ ಬಾಳೋಣ ಹುಸಿ ನಗುತ್ತಾ ಬಂದೇವ ನಸು ನಗುತ್ತಾ ಬಾಳೋಣ ತುಸು ನಗುತ್ತಾ ತೆರಳೋಣ ತುಸು ನಗುತ್ತಾ ತೆರಳೋಣ ಬಡನೂರು ವರುಷಾನ ಹರುಷಾದಿ ಕಳೆಯೋಣ ಬಡನೂರು ವರುಷಾನ ಹರುಷಾದಿ ಕಳೆಯೋಣ ಯಾಕಾರ ಕೆರಳೋಣ ಯಾಕಾರ ಕೆರಳೋಣ ನಾನು ನಕ್ಕೇನ ನಾನು ನಕ್ಕೇನ ಬಡತನ ಒಡೆತನ ಕಡೆತನ ಕುಳಿದಾವೇನ ಬಡತನ ಒಡೆತನ ಕಡೆತನ ಕುಳಿದಾವೇನ ಎದೆ ಹಿಗ್ಗು ಕಡೆಮೂಟು ಎದೆ ಹಿಗ್ಗು ಕಡೆಮೂಟು ಬಾಳಿನ ಕಡಲಾಗ ಅದನ್ನ ಮುಳುಗಿಸಬ್ಯಾಡ ಬಾಳಿನ ಕಡಲಾಗ ಅದನ್ನ ಮುಳುಗಿಸಬ್ಯಾಡ ಕಡೆಗೋಲು ಹಿಡಿ ಹುಟ್ಟ ಕಡೆಗೋಲು ಹಿಡಿ ಹುಟ್ಟ ನಾನು ನಕ್ಕೆ